ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನನ್ನ ಏರ್ಗೆ ಇನ್ನು ನಾನು ಆಯಿಲ್ ಹಾಕಿವಲ್ಲ, ಅದಕ್ಕೆ ನೋಡಿ ಇದು ಎಲ್ಲ ಈ ಕಡೆ ಬರ್ತಾಯಿದೆ. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಬನ್ನಿ, ಇವತ್ತು ಶನಿವಾರ ಬಂದೇ ಹೋಯ್ತು ಫ್ರೆಂಡ್ಸ್. ವಾರ ಯಾವ ರೀತಿ ಬರ್ತಾಯಿದೆ, ಯಾವ ರೀತಿ ಹೋಗ್ತಾಯಿದೆ ಅಂತಲೇ ಗೊತ್ತಾಯ್ತಾ ಇಲ್ಲ. ಆ ಥರ ಹೋಗ್ತಾಯಿದೆ. ಅದ್ರ ಜೊತೆ ಬಿಸಿಲಂತೂ ನಾವು ನೀವು ಹೇಳೋ ಹಾಗೆ ಇಲ್ಲ. ಇನ್ನು ಫ್ರೆಂಡ್ಸ್, ಈ ಸ್ಯಾರಿ ಬಗ್ಗೆ ಹೋದ ಸಲ ನಾನು ಉಟ್ಕೊಂಡಾಗ ಎಷ್ಟೊಂದು ಜನ ಕೇಳಿದರು ಇದು ಕಲರ್ ಚೆನ್ನಾಗಿದೆ ಅಂತ. ಈ ಸ್ಯಾರಿ ಬಂದು ಫ್ರೆಂಡ್ಸ್ ನನಗೆ ನನ್ನ ಬರ್ತಡೆಗೆ ಇದನ್ನು ಗಿಫ್ಟಾಗಿ ನನ್ನ ಫ್ರೆಂಡು ಕೊಟ್ಟಿದ್ದು. ಅವರೇ ಆರಿಸಿ ಈ ಸ್ಯಾರಿನ ನನಗೆ ಕಲರ್ ಕಳಿಸಿದ್ರೋ ಏನೋ ಗೊತ್ತಿಲ್ಲ. ಈ ಸ್ಯಾರಿನ ನಾನು ತಗೊಂಡಿದ್ದು. ಇದು ಅಂಚು ತುಂಬ ಚೆನ್ನಾಗಿದೆ. ಈ ಥರ ಪಟ್ಟಿ ಇರೋದು ನನ್ನ ಹತ್ರ ಇರಲಿಲ್ಲ. ಆಮೇಲೆ ಫ್ರೆಂಡ್ಸ್ ನೋಡಿ, ಇದು ಪಲ್ಲು, ಅದೇ ಥರ ಬ್ಲೌಸ್ ಬಂದೆ. ನಾನು ಬ್ಲೌಸ್ಗೆ ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಇನ್ನು ಹಿಂದೆ ಮಾಮೂಲಿ ಫ್ರೆಂಡ್ಸ್ ನಾನು ಕಟ್ಟೋದು ಇಟ್ಕೊಂಡು ಹೊಲಿಸ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನು ಡಿಸೈನ್ ಇಟ್ಟಿಲ್ಲ ಇದಕ್ಕೆ. ಆದರೆ ಈ ಸ್ಯಾರಿ ಫ್ರೆಂಡ್ಸ್ ಕಲರ್ ನನಗೆ ಅಂತಲ್ಲ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ. ಯಾಕೆ ಅಂದರೆ ಇದರಲ್ಲಿ ಬಾಟಲ್ ಗ್ರೀನ್ ಮಿಕ್ಸ್ ಇದೆ. ನನ್ನ ಹತ್ರ ಬಾಟಲ್ ಗ್ರೀನ್ ಸ್ಯಾರಿ ಇರಲಿಲ್ಲ. ಅದಕ್ಕೆ ಅವ್ರು ಫೋಟೋ ಕಳಿಸಿದಾಗ ನಾನು ಇದನ್ನೇ ತಗೊಂಡೆ. ಅವರು ಒಂದು 10-15 ಜನ ಸೇರಿ ತರಬೇಕು, ತರೋಕ್ಕೇನೋ ಅಂತ ಅಂದ್ಕೊಂಡು ನಾನು ಕಳಿಸ್ದೆ. ಆದರೆ ಇದನ್ನು ಅವರು ಒಬ್ಬರೇ ನನಗೆ ಇದಕ್ಕೊಂದು ಮ್ಯಾಚಿಂಗು ಸರ, 2 ಡಜನ್ನು ಬಳೆ ಮತ್ತು ಕಿವಿದು ಓಲೆ, ಆಮೇಲೆ ಫ್ರೆಂಡ್ಸ್ ದಪ್ಪ ಬಳೆ 4, ಇದ್ರ ಮ್ಯಾಚಿಂಗ್ ಎಲ್ಲ ಕೊಟ್ಟಿದ್ದರು. ಈಗ ಸಖೆ ಅಲ್ವಾ, ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಹಾಕ್ಕೊಂಡಿಲ್ಲ. ಇನ್ನು ಫ್ರೆಂಡ್ಸ್, ನಾನು ಯಾವುದು ಸ್ಕ್ರೀನ್ ಏನು ವೀಡಿಯೋ ಮಾಡೋಕ್ಕೆ ಅಂತಲೇ ಏನು ತಂದು ಚೇಂಜ್ ಮಾಡಲ್ಲ. ಯಾವಾಗ ನಂದು ಸ್ಕ್ರೀನ್ ಇರ್ತವೆ ಅಲ್ಲೇ ವೀಡಿಯೋ ಮಾಡ್ತೀನಿ. ಔಟ್ಸೈಡ್ ಮಾಡೋಣ ಅಂದ್ಕೊಂಡೆ, ಅಲ್ಲಿ ಬೆಳಕು ಬಿಸಿಲು ಜಾಸ್ತಿ ಇರೋದ್ರಿಂದ ಫ್ರೆಂಡ್ಸ್ ನಂದು ಮುಖದ ಕಲ್ಲರೇ ಒಂಥರ ಕಾಣಿಸುತ್ತೆ. ಮೊನ್ನೆ ವೀಡಿಯೋನ ಚೆಕ್ ಮಾಡಿ ನೋಡಿದೆ, ಹಾಗಾಗಿ ನಾನು ಅಲ್ಲಿ ಮಾಡಲಿಲ್ಲ. ಇಲ್ಲಿ ಒಳಗಡೆ ಲೈಟ್ ಬೆಳಕು ಇದೆ. ಇನ್ನು ಫ್ರೆಂಡ್ಸ್, ಈ ಸ್ಯಾರಿ ಒಂದು ಸ್ವಲ್ಪನೂ ವೆಯ್ಟ್ ಇಲ್ಲ. ಅದಕ್ಕೆ ನೋಡೋಣ, ನಾಳೆ ಮೀಟಪ್ಗೆ ಇದನ್ನೇ ಉಟ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಯಾವುದು ಉಟ್ಕೊಂಡು ಹೋಗ್ತೀನಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ನನ್ನ ಹತ್ರ ಇನ್ನೂ ತುಂಬ ಸ್ಯಾರಿ ಇದೆ, ಒಟ್ಟಿನಲ್ಲಿ ಇದು ವೆಯ್ಟ್ ಇಲ್ಲ. ಆಮೇಲೆ ನೋಡಿ, ಸ್ಲೀವು ನಾನು ಬಿಚ್ಚಿದ್ದೆ ಟೈಟ್ ಅಂತ, ಒಂದು ದಾರ ಲೂಸ್ ಆಗೈತೆ. ಆದರೆ ಫ್ರೆಂಡ್ಸ್ ನೋಡಿ, ಈ ಸೆಕೆಗೆ ಹಿಂಗೆ ಇರಲಿ ಫ್ರೆಂಡ್ಸ್. ಇದು 2 ಬ್ಲೌಸು ನಾನು ಈ ಥರ ಹೊಲಿಸಿದ್ದೀನಿ. ಇಲ್ಲಿ ನೋಡಿ ಕರೆಕ್ಟಾಗಿ ಕೂರುತ್ತೆ. ಅವರು ಯಾವಾಗಲೂ ಇಲ್ಲಿ ಈ ಥರ ಹೊಲಿತಾರೆ. ಇದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು ಮುಂದ್ಗಡೆ ಅಂತ. ಇದು ಸ್ವಲ್ಪ ಈ ಕಡೆ ಹೋಗೋ ಥರ, ಆದರೆ ಹೋಗಲ್ಲ. ಇನ್ನು ಫ್ರೆಂಡ್ಸ್, ಈ ಸ್ಲೀವು ನಾನೇ ಹೊಲಿಸ್ಕೊಂಡಿದ್ದು 10 ಇಂಚು ನೋಡಿ, ಫುಲ್ಲು ಏನು ಕೆಳಗಡೆ ಹೋಗಲ್ಲ. ಒಂದೇ ಒಂದು ದಾರ ಲೂಸ್ ಆಗೈತೆ. ಅದೇನು ಬೇಕಾದ್ರೆ ಒಂಚೂರು ಈ ಥರ ಇಟ್ಕೊಂಡ್ರೆ ಆಯಿತು. ಅತಿ ಟೈಟು ಹಾಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನೋಡಿದ್ದೀರಲ್ಲ, ಈ ಬಿಸಿಲು ಬೇರೆ ಒಂದು ಕಡೆ, ಸೆಕೆ ಒಂದು ಕಡೆ. ಇನ್ನು ಫ್ರೆಂಡ್ಸ್, ಇನ್ನೇನು ನಮ್ಮದು ಮೀಟಪ್ಪು ಬಂದೇ ಹೋಯ್ತು ನಾಳೆ. ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಮೀಟಪ್ಗೆ ಖಂಡಿತ ಬರ್ರಿ. ನನ್ನ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಮೆಸೇಜ್ ಮಾಡ್ತೀನಿ. ನಾನು ಮೆಸೇಜು ಮಾಡಿಲ್ಲ, ಅದ್ರ ಬಗ್ಗೆ ಏನೂ ನೋಡೇ ಇಲ್ಲ. ಇನ್ನು ಫ್ರೆಂಡ್ಸ್, ನಾನಂತೂ ತಿಂಡಿ ಏನು ಮಾಡ್ತೀನಿ ಅಂತ ನಾಳೆ ನಾನು ಮಾಡ್ತೀನಲ್ಲ ಅಲ್ಲಿಗೆ ತರೋಕ್ಕೆ ಅವಾಗ ಹೇಳ್ತೀನಿ. ಯಾಕೆ ಗೊತ್ತಾ, ಫಸ್ಟೇ ಹೇಳ್ಬಾರ್ದು. ಫಸ್ಟೇ ಹೇಳಿದ್ರೆ ಕ್ಯೂರಿಯಾಸಿಟಿ ಇರೋಲ್ಲ. ನಾಳೆ ಒಂದು 11 ಗಂಟೆ ಹೆಂಗೆ ಅಂತ ನಂದಿನಿ ಅಮ್ಮ ಹೇಳಿದ್ದಾರೆ. ಅವತ್ತಿಂದ ಲೈವಲ್ಲೂ ಹೇಳ್ತಾ ಇದ್ದಾರೆ, ವೀಡಿಯೋನು ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ನಾನು ಅದನ್ನೇ ನೋಡಿರೋದು. ಇನ್ನು ಅವ್ರು ಲೈವಲ್ಲಿ ಎಲ್ಲ ಮಾಡಿ ವೀಡಿಯೋ ಮಾಡಿದ್ದಾರೆ ಅಂದರೆ ಅದು ನಿಜನೇ ಅಲ್ವಾ. ಅದು ಹಂಗಾಗಿ ಇನ್ನು ಲೈವಲ್ಲಿ ನಾನು ಹೋದಾಗ್ಲೂ ಅಷ್ಟೇ ಅವರು ಮೀಟಪ್ ಇದೆ ಬನ್ನಿ ಅಂತ ಎಲ್ರಿಗೂ ಅವರು ಮಾಮೂಲಿ ನಿಮಗೆ ನಮಗೆ ಎಲ್ಲ ಕರೆದಿದ್ದಾರೆ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಈ ಸಲ ಯಾರು ಹೊಸೊಬ್ರು ಪರಿಚಯ ಆಯ್ತಾರೋ, ಇನ್ನು ನಾವು ಹೋದ ಸಲ ಬಂದಿದ್ದು ನಮ್ಮ ಹಳೆ ಫ್ರೆಂಡ್ಸ್ಗಳು ಬರ್ತಾರೋ, ಅದರಲ್ಲಿ ಒಂದು 4-5 ಜನ ಟಚ್ಚಲ್ಲಿದ್ದೀವಿ. ಫೋನ್ ಮಾಡ್ತಾ ಇರ್ತೀವಿ, ಒಂದೊಂದು ಮೆಸೇಜಲ್ಲಿ ನೋಡ್ತಾ ಇರ್ತೀವಿ. ನನ್ನ ವೀಡಿಯೋಕ್ಕೆ ಅವ್ರು ಕಮೆಂಟ್ ಹಾಕ್ತಾರೆ, ಅವ್ರ ವೀಡಿಯೋಕ್ಕೆ ನಾನು ಕಮೆಂಟ್ ಹಾಕ್ತಾ ಇರ್ತೀನಿ. ಇದು ಎಲ್ಲ ಒಂಥರ, ಇದು ಎಷ್ಟು ಬೇಗ 1 ವರ್ಷ ಬಂದೈತೆ ಅಂತಲೇ ಗೊತ್ತಿಲ್ಲ. ಸೇಮ್ ಪ್ಲೇಸು ಫ್ರೆಂಡ್ಸ್. ನೀವು ಯಾರಾದರೂ ಬರೋದಾದರೆ ಹೋದ ವರ್ಷ ಯಾವ ಪ್ಲೇಸಿಗೆ ಬಂದಿದ್ರಿ ಅಲ್ಲಿಗೇ ಬನ್ನಿ. ಮತ್ತು 11 ಗಂಟೆಗೆ ನಂದಿನಿ ಅಮ್ಮ ಬರುತ್ತೆ. 11 ಗಂಟೆ ಅಷ್ಟರಲ್ಲಿ ಅವ್ರು ಇನ್ನೂ ಮುಂಚೆನೇ ಬಂದಿರ್ತಾರೆ. ಎಲ್ಲರೂ ಕಾಯಿಸಬಾರ್ದು, ಯಾಕೆ ಅವ್ರನ್ನ ಕಾಯಿಸ್ಬೇಕು ಅಂತ ಇನ್ನೂ ಮುಂಚೆನೇ ಬಂದಿರುತ್ತೆ. ಇನ್ನು ಫ್ರೆಂಡ್ಸ್, ಈ ಸ್ಯಾರಿ ಬಗ್ಗೆ ಆಲ್ರೆಡಿ ನಿಮ್ಗೆ ಇವಾಗ ಹೇಳಿದ್ನಲ್ಲ, ಇದು ನನಗೆ ಈ ಸೈಡ್ ಗ್ರೀನ್ ಐತಲ್ಲ, ಇದೇ ನನಗೆ ತುಂಬ ಇಷ್ಟ ಆಗಿದ್ದು. ಆಮೇಲೆ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗೈತೆ. ಸಿಲ್ಕ್ ಥರ ಸ್ಯಾರಿ, ಒಂದು ಸ್ವಲ್ಪನೂ ತೂಕ ಇಲ್ಲ. ನನ್ನ ಹತ್ರ ಈ ಥರ ಸ್ಯಾರಿ ಇರಲಿಲ್ಲ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಸ್ಲೀವ್ ಮಾತ್ರ ಈಗ ಯಾಕೋ ಒಂದು ಸ್ವಲ್ಪ ಲೂಸ್ ಆಗೈತೆ. ಇದೊಂದು ಚೂರು ಸ್ಟಿಚ್ ಹಾಕಿಸ್ಕೋಬೇಕು. ಇನ್ನು ಈ ಥರ ನಾನು ಇಟ್ಟು ಹೊಲಿಸಿರೋ ಬ್ಲೌಸು ಫ್ರೆಂಡ್ಸ್ 2 ಈ ಥರ ಹೊಲಿಸಿದ್ದೀನಿ. ಇವಾಗ ಯಾಕೆ ಆಸೆ ಆಗ್ತಾಯಿದೆ ಇನ್ನೊಂದು 2-3 ಇದೇ ಥರ ಹೊಲಿಸ್ಕೋಬೇಕು ಅಂತ. ಯಾಕೆಂದರೆ ನೋಡಿ, ಇದರಲ್ಲಿ ನರಿಗೆ ಯಾವ ಥರ ಐತೆ ಅಂದರೆ ಇದು ಜಾಸ್ತಿ ಇದೆ ಅನ್ನೋ ಥರನೇ ಕಾಣಿಸಲ್ಲ. ಆ ಥರ ಹೊಲ್ದಿದ್ದಾರೆ ನಮ್ಮ ಟೈಲರು.
ಹಂಗಾಗಿ ನೋಡೋಣ, ಇದನ್ನೇ ಅಳತೆ ಕೊಟ್ಟು ಇದೇ ಥರ ಹೊಲಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಈ ಥರ ಹೊಲಿಸ್ಕೋಬೇಕು ಅಂದರೆ ಈ ಥರ ಸ್ಯಾರಿಗಳು ಮತ್ತು ಪ್ಲೇಯ್ನು ಇಲ್ಲ ಬಾರ್ಡ್ರ್ ಸ್ಯಾರಿ ಏನಾದರೂ ಆ ಥರ ಇರಬೇಕು. ಇನ್ನು ಇವಾಗ ನನ್ನ ಹತ್ರ ಇರೋ ಸ್ಯಾರಿ ಬಂದು ಅದು ಇವಾಗ ಎಲ್ಲರೂ ತಗೊಂಡಿದ್ದಾರೆ ಫ್ರೆಂಡ್ಸ್. ಆ ಸ್ಯಾರಿ ಅಲ್ಲಿದೆ, ನಿಮಗೆ ತೋರ್ಸೋಣ ಅಂದರೆ ಆ ಥರ ಸ್ಯಾರಿ ಒಂದಿದೆ, ಹೊಲಿಯೋಕ್ಕೆ ಕೊಡಬೇಕು. ಈಗ ಸದ್ಯಕ್ಕೆ ಹೊಲಿಯೋಕ್ಕೆ ಕೊಡಲ್ಲ ಫ್ರೆಂಡ್ಸ್, ನಾನು ಸಂಬಳ ಆದ್ಮೇಲೆ ಕೊಡ್ತೀನಿ. ಅದಲ್ಲದೆ ಇವಾಗ ಹೊಲಿಯೋಕ್ಕೆ ಕೊಟ್ಟಿರೋದನ್ನು ಸಹ ನಾನು ತಂದಿಲ್ಲ, ಅಲ್ಲೇ ಐತೆ. ಅದೆಲ್ಲ 20ನೇ ತಾರೀಕು ತಗೊಂಡು ಬರಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಅಂಚಂತೂ ತುಂಬ ಚೆನ್ನಾಗಿದೆ. ಫುಲ್ಲು ಇದೇ ಕಲರ್ ಪೂರ್ತಿ ಗ್ರೀನೇ, ಬಾಟಲ್ ಗ್ರೀನ್ ಇರೋದು ಬೇಕು ಅಂತ ತಗೊಳಕ್ಕೆ ಹೋಗ್ತೀನಿ. ಅಲ್ಲಿಗೆ ಹೋದಾಗ ಒಂದೊಂದ್ಸಲ ಇಷ್ಟ ಆಗೋಲ್ಲ. ನೋಡೋಣ ಫ್ರೆಂಡ್ಸ್, ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಇನ್ನೂ ತಗೊಂಡಿಲ್ಲ. ನೋಡೋಣ, ಈ ವರ್ಷ ನಾನು ಬರ್ತಾರಿಗೆ ಅದೇ ತಗೋಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಹೋದಾಗ ಫ್ರೆಂಡ್ಸ್ ಇಲ್ಲಿಂದ ನಾನು ಅದು ಇದು ತಗೋಬೇಕು ಅಂತ ಅನ್ಕೋತೀನಿ, ಆಗಲ್ಲ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನೆನ್ನೆ ಕಮ್ಮನಹಳ್ಳಿಲಿ ಒಂದು ಹೊಸ ಸ್ಯಾರಿ ಅಂಗಡಿ ಓಪನ್ ಆಗೈತೆ. ಸುಮ್ಮನೆ ಒಂದು 5 ನಿಮಿಷ ನೋಡೋಣ ಅಂತ ಹೋದೆ. ಕಾಟನ್ ಸ್ಯಾರಿ ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಫ್ರೆಂಡ್ಸ್. ಅದು ಹೆಂಗೆ ಅಂತ ನೂಲು ಥರ ಸ್ಯಾರಿ ಥರ, ಆದರೆ ಅವರು 2500 ಹೇಳಿದ್ರು. ನಾನು ಯಾವಾಗಲೂ ಕಾಟನ್ ಸ್ಯಾರಿ ತಗೋಬೇಕು ಅಂದರೆ ಕಲಾಮಂದಿರಕ್ಕೆ ಹೋಗೋದು. ನೋಡೋಣ, ಇನ್ನೂ ಬೇಕಾದಷ್ಟು ಟೈಮ್ ಆಯ್ತಲ್ಲ, ಅದಕ್ಕೋಸ್ಕರ ನಾನು ಸುಮ್ಮನೆ ನೋಡಿದೆ. ಹೊಸ ಅಂಗಡಿ ಓಪನ್ ಆಗಿ 2 ಡೇಸ್ ಆಯ್ತಲ್ಲ, ಏನಾದರೂ ಎಲ್ಲ ಚೆನ್ನಾಗೈತೇನೋ ನೋಡೋಣ ಅಂತ ಇಷ್ಟ ಆಯಿತು. ಇನ್ನು ಬನ್ನಿ ಫ್ರೆಂಡ್ಸ್, ಇವತ್ತು ಆಲ್ರೆಡಿ ಸಾಟರ್ಡೆ ಬಂದೇ ಹೋಯ್ತು. ನನ್ನ ಡೈಲಿ ರೋಟೀನ್ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಟೈಮ್ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಗಡಿಯಾರದಲ್ಲಿ. ಇವತ್ತೇನೋ ನಾಷ್ಟ ಮಾಡಿದ್ದೀನಿ ಅಂತ ಆಲ್ರೆಡಿ ನಾನು ಮಿನಿ ವೀಡಿಯೋದಲ್ಲಿ ಹಾಕಿದ್ದೀನಿ. ಮಿನಿಲಾಗಲಿ ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್, ಯಾಕಂದರೆ ಎಲ್ಲನೂ ಮಾಡೋದು ತೋರ್ಸೋಕ್ಕಾಗಲ್ಲ. ಇನ್ನು ಫ್ರೆಂಡ್ಸ್ ಒಳಗಡೆ ಹೋದೆ, ಏನು ಮಾಡಬೇಕು, ಮಾಮೂಲಿ ಒಂದು ಕಪ್ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಬ್ಲ್ಯಾಕ್ ಕಾಫಿ ಕುಡಿದು ಅಂಗಡಿಗೆ ಹೋಗಿ ಸಬ್ಬಕ್ಕಿ ಸೊಪ್ಪು, ಪಾಲಕ್ ಸೊಪ್ಪು, 1 kg ಆಲೂಗೆಡ್ಡೆ, 1 kg ಬೀಟ್ರೋಟು, ಸೌತೆಕಾಯಿ 1 kg. ಸೌತೆಕಾಯಿ ಅಂತೂ ನಾವು ಡೈಲಿ ತಂದೇ ತರ್ತೀವಿ. ಹಂಗಾಗಿ ಅದನ್ನೆಲ್ಲ ತಂದು ಫ್ರೆಂಡ್ಸ್, ನಾನು ರೊಟ್ಟಿಗೆ ಯಾವಾಗಲೂ ಅಕ್ಕಿ ರೊಟ್ಟಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಎಳ್ಳು ಮತ್ತು ಸಬ್ಬಕ್ಕಿ ಸೊಪ್ಪು, ಇದು ಮೆಂತ್ಯ ಸೊಪ್ಪಿತ್ತು, ಇನ್ನು ಫ್ರಿಜ್ಜಲ್ಲಿ ನನ್ನ ಮಗಳಿಟ್ಟಿದ್ದು ಆ ಸೊಪ್ಪು, ತೆಂಗಿನಕಾಯಿ, ಕಡಲೆ ಬೀಜನ ಹುರಿದು ಸ್ವಲ್ಪ ಪುಡಿ ಮಾಡಿ, ಗುರೆಳ್ಳು ಅಂತಾರೆ, ನಮ್ಮ ಕಡೆ ಎಲ್ಲ ಹುಚ್ಚೆಳ್ಳು ಅಂತೀವಿ, ಎಲ್ಲನೂ ಸೇರಿಸಿ ಮಸಾಲೆ ರೊಟ್ಟಿ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನು ಪಾಲಕ್ ಸೊಪ್ಪು ಸಾಯಂಕಾಲ ಸಾಂಬಾರು ಮಾಡಬೇಕು. ಇನ್ನು ಕಡಲೆಕಾಳು ಮೊಳಕೆ ಕಟ್ಟಿದ್ದು ನನ್ನ ಮಗಳು ಬೇಯಿಸಿ ಹೊಂದಿದ್ದು, ನಾನಿನ್ನು ಬೇಯಿಸಲೇ ಇಲ್ಲ, ಯಾಕೋ ಕಣೆ ಇವತ್ತು ಟೈಮ್ ಆಯಿತು ಅಂತ. ಇನ್ನು ಅಷ್ಟೆಲ್ಲ ಅವಳೇ ನೀರು ಕಾಯಿಸಿದ್ಲು. ಪೂಜೆ ಅವ್ರದ್ದು ಶನಿವಾರ ಉಪವಾಸ, ಅವಳು ಪೂಜೆ ಮಾಡಿದ್ಲು, ನಾನು ಸ್ವಲ್ಪ ಕೈ ಮುಗ್ದೆ ಅಷ್ಟೇ. ಇನ್ನು ಫ್ರೆಂಡ್ಸ್ ಸಾಂಬಾರು ಮಾಡಿಲ್ಲ, ಪಾಲಕ್ ಸೊಪ್ಪನ್ನ ತೊಳೆದಿಟ್ಟಿದ್ದೀನಿ, ಸಂಜೆ ಅವಳು ಮಾಡಲಿ ಅಂತ ಹೇಳಿದ್ದೀನಿ. ಹಂಗಾಗಿ ಇನ್ನು ಫ್ರೆಂಡ್ಸ್ ಅದಕ್ಕೇನು ಚಟ್ನಿ ಏನು ಮಾಡಿಲ್ಲ, ಎಲ್ಲ ಮಸಾಲೆ ಅದರೊಳಗಡಿಕೆ ಹಾಕಿದ್ದೀನಿ. ಅದೇನೊಂದು ಉಪ್ಪಿನಕಾಯಿ ಇದ್ರೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೇನು ಚಟ್ನಿ ಮಾಡೋ ಆಗಿಲ್ಲ, ಬೇಕಿದ್ದರೆ ಕಾಯಿ ಚಟ್ನಿ ಮಾಡ್ಕೊಬೋದು, ಎಲ್ಲನೂ ಅದರೊಳಗಡಿಕೆ ಹಾಕಿರ್ತೀವಲ್ಲ ಫ್ರೆಂಡ್ಸ್. ಇನ್ನು ನಮ್ಮ ಮನೇಲಿ ತುಪ್ಪ ಯಾವಾಗಲೂ ಇರುತ್ತಲ್ಲ, ಊರಿಂದ ತಂದಾಗಿರುತ್ತೆ ಫ್ರೆಂಡ್ಸ್. ಒಂದೊಂದ್ಸಲ ಖಾಲಿ ಆದರೆ ಅಲ್ಲಿಗೆ ಹೋದಾಗ ತಗೊಂಡು ಬರ್ತಾಳೆ ನನ್ನ ಮಗಳಾಗಲಿ ಯಾವಾಗಾದರೂ. ಅದಕ್ಕೆ ಬೇಕಾದ್ರೆ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು, ಹಂಗೇನೂ ತಿನ್ಬೋದು. ಹಂಗಾಗಿ ಫ್ರೆಂಡ್ಸ್ ನಾನಿವತ್ತು ಇನ್ನು ಫ್ರೆಂಡ್ಸ್ ಸ್ವಲ್ಪ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ದೆ, ಮೇಲೆ ಒಣಗಾಕಿದ್ದೀನಿ ಬಿಸಿಲಲ್ಲಿ. ಚೆನ್ನಾಗಿ ಬಿಸಿಲಿದೆ ಇವಾಗ ಫ್ರೆಂಡ್ಸ್. ಏನು ಹಪ್ಪಳ ಬೇಕು, ಮಜ್ಜಿಗೆ ಮೆಣಸಿನ್ಕಾಯಿ ಬೇಕು, ಬೇಗ ಒಣಗುತ್ತೆ. ಇನ್ನೊಂದು ಸ್ವಲ್ಪ ಐತೆ ಫ್ರೆಂಡ್ಸ್, ಅದನ್ನು ನನಗೆ ಕಟ್ ಮಾಡೋಕ್ಕೆ ಟೈಮ್ ಇಲ್ಲ. ಮೇಲೆ ಹಾಕಿದ್ದೀನಿ, ಇರಲಿ ಬಿಸಿಲೈತಲ್ಲ, ಇವಾಗೇನು ಮಳೆ ಇಲ್ವಲ್ಲ, ಸಂಜೆ ತನಕ ಒಣಗಲಿ, ನನ್ನ ಮಗಳು ಬೇಕಾದ್ರೆ ಸಾಯಂಕಾಲ ಎತ್ತಿಕ್ಲಿ ಅಂತ ಅದನ್ನು ರಾತ್ರಿಲೇ ಮಾಡಿ ಮಜ್ಜಿಗೆಲಿ ನೆನೆಸಿದ್ದೆ. ಮಜ್ಜಿಗೆ ಮೆಣಸಿನ್ಕಾಯಿ ಏನಿಲ್ಲ, ಸ್ವಲ್ಪ ಜೀರಿಗೆ ಪುಡಿ ಮಾಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ರೆ ಆಯಿತು. ಅದಕ್ಕೆ ಇನ್ನು ಯಾವ ಪುಡಿನೂ ಹಾಕ್ಬಾರ್ದು ಫ್ರೆಂಡ್ಸ್. ಅದನ್ನು ಪಿನ್ನಲ್ಲಿ ಗೀಚ್ಬಿಟ್ಟು ಅದು ಒಂದೇ ಒಂದು ಚೂರು ಮಾಡೋದ್ರೆ ಸಾಕು, ಎಲ್ಲ ಮಜ್ಜಿಗೆ ಅದರೊಳಗಡೆ ತುಂಬ್ಕೊಳ್ಳುತ್ತೆ. ಮೇಲೆ ಒಣಗಾಕಿದ್ದೀನಿ ಫ್ರೆಂಡ್ಸ್ ಬಿಸಿಲಲ್ಲಿ. ಇನ್ನು ನಾನು ಕಡಲೆಕಾಳು ಬೇಯಿಸಿಲ್ಲ, ಅವಳೆ ಮಧ್ಯಾಹ್ನ ಮೇಲೆ ಬೇಯಿಸ್ಕೊಳ್ಳಿ ಅಂತ. ಇನ್ನು ಜ್ಯೂಸ್ ಆಲ್ರೆಡಿ ನಲ್ಲಿಕಾಯಿ ಲೆಮೆನ್ ಮಾಡಿದ್ದೀನಿ. ಈಗ ನಲ್ಲಿಕಾಯಿ ನಾಳೆ ತರಬೇಕು ಫ್ರೆಂಡ್ಸ್, ಇವತ್ತಿಗೆಲ್ಲ ಖಾಲಿ ಆಯಿತು, ನಾಳೆ ತಗೊಂಡು ಬರಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಸೌತೆಕಾಯಿ ತಂದಿದ್ದೆ, ಅದನ್ನು ಎರೆದು ಕಟ್ ಮಾಡಿದೆ, ರೊಟ್ಟಿ ಮಾಡಿದ್ದೀನಿ. ನಾನಿವತ್ತು ಒಂದು ಬಾಟ್ಲು ಫುಲ್ಲು ಮಜ್ಜಿಗೆ ತೊಗೊಂಡೋಗ್ತೀನಿ, ಯಾಕಂದರೆ ಈ ಬಿಸಿಲಲ್ಲಿ ಏನು ಕುಡಿಯೋಕ್ಕೂ ಆಗೋಲ್ಲ ಫ್ರೆಂಡ್ಸ್. ಹಂಗಾಗಿ ಮಜ್ಜಿಗೆನೇ ಸ್ವಲ್ಪ ನಮಗೆ ಕುಡಿಬೇಕು ಅಂತ ಅನಿಸೋದು. ಇನ್ನು ನನ್ನ ಡೈಲಿ ರೋಟೀನ್ ಕೆಲಸ ಇಷ್ಟ ಆಗಲೇಬೇಕು ನಮ್ಮ ಮನೇಲಿ ಫ್ರೆಂಡ್ಸ್. ಇಷ್ಟು ಕೆಲಸ ಆಗೋಯ್ತು. ಬಟ್ಟೆ ಹಾಕಿದ್ದೆ ಸ್ವಲ್ಪ ಮಿಷನ್ಗೆ ಎತ್ತಾಗ್ತೆ, ಯಾಕಂದರೆ ನಮಗೆ ನೀರು ಸ್ವಲ್ಪ ಒಂದು 1/2 hour ಬಿಡೋದಷ್ಟೇ. ಅದಕ್ಕೇನು ಮಾಡ್ತೀನಿ ಫ್ರೆಂಡ್ಸ್, ಇಲ್ಲಾಂದರೆ ನಾನು ವಾರಕ್ಕೆ 2 ಸಲ ಮಿಷನ್ಗೆ ಬಟ್ಟೆ ಹಾಕ್ತೀನಿ. ಆದರೆ ನೀರು ಸ್ವಲ್ಪ ಕಮ್ಮಿ ಬರ್ತದ, ಸ್ವಲ್ಪ ಜಾಸ್ತಿ ಬಟ್ಟೆ ಆದರೆ ನಮಗೆ ನೀರು ಜಾಸ್ತಿ ಬೇಕು. ಅದಕ್ಕೋಸ್ಕರ ಡೈಲಿ ನಾನು ಒಂದು 20 ನಿಮಿಷಕ್ಕೆ ಇಟ್ಬಿಟ್ಟು ಎಲ್ಲ ನಮ್ಮದು ಏನಿರುತ್ತೆ ಡೈಲಿ ಬಟ್ಟೆನ ಹಾಕಿ ಆಲ್ರೆಡಿ ಒಣಗಾಕ್ತೆ. ಮೇಲೆ ಗಿಡಕ್ಕೆ ಇವತ್ತೇನು ನೀರು ಹಾಕಲಿಲ್ಲ ಫ್ರೆಂಡ್ಸ್, ಯಾಕಂದರೆ ನೆನ್ನೆ ಹಾಕಿದ್ದು. ನೆನ್ನೆ ಏನೋ ಸ್ವಲ್ಪ ಮಳೆ ಬಂದಿದೆ, ನಮ್ಮನೆ ಪ್ಯಾಸೇಜ್ ಎಲ್ಲ ನೆಂದೋಗಿತ್ತು. ರೇಷ್ಮೆ ಸೀರೆಗಳೆಲ್ಲ ತೆಗ್ದಿಟ್ಟಿದ್ದೀನಿ ಫ್ರೆಂಡ್ಸ್. ಡೈಲಿ ಸ್ವಲ್ಪ ಒಣಗಿಸಿ ಐರನ್ ಮಾಡಿ ಇಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೂ ಏನೂ ತೆಗ್ದಿಲ್ಲ. ನೋಡೋಣ ಫ್ರೆಂಡ್ಸ್, ನನಗೆ ಟೈಮ್ ಇದ್ದರೆ ಲೈವ್ ಮಾಡ್ತೀನಿ. ಆಗ ಲೈವ್ಗೆ ಎಷ್ಟೊಂದು ಜನ ಬರ್ತಾರಲ್ಲ, ಸಾಯಂಕಾಲ ನಾನು ಬರೋದೇ 11:30, ಆವಾಗ ಎಲ್ಲಿ ಲೈವ್ ಮಾಡೋಕ್ಕಾಗುತ್ತೆ. ಅಕಸ್ಮಾತ್ ಆವಾಗ ನಾಳೆ ನಾನು ಹೋಗುವಾಗಲೇ ಲೈವ್ ಮಾಡ್ಕೊಂಡಿದ್ದೀನಿ. ಯಾರ್ಯಾರು ನೋಡ್ತಾರೆ ಅವರೆಲ್ಲ ಮೀಟಪ್ಪಿಗೆ ಬರಲಿ ಅಂತ. ನೋಡೋಣ ಫ್ರೆಂಡ್ಸ್, ನಾಳೆ ನಾವು ಅಲ್ಲಿಗೆ ಹೋದಾಗ ಏನಾಗುತ್ತೆ ಅಂತ ಆಲ್ರೆಡಿ ನಿಮಗೆ ವೀಡಿಯೋ ಮಾಡ್ತೀನಿ.
ಇನ್ನು ನನಗೆ ನಮ್ಮ ಫ್ರೆಂಡ್ ಒಬ್ಬರು ಹೂವು ತಂದು ಕಟ್ಟಿ ಇದು ಥರ ದಿಂಡು ಥರ ಹೂವು ಕಟ್ಟಿ ಕೊಟ್ಟಿದ್ದಾರೆ. ನಾಳೆ ಮುಡ್ಕೊಳ್ಳೋಣ ಅದನ್ನು, ಹೆಂಗೂ ಕೊಟ್ಟಿದ್ದಾರಲ್ಲ ಅಂದ್ಬಿಟ್ಟು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅದು ತೋರ್ಸೋಣ ಅಂದ್ರೆ ಅಲ್ಲೈತೆ ಫ್ರಿಜ್ಜಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಡೈಲಿ ರೋಟೀನ್ ಇಷ್ಟು ಕೆಲಸ ನಂದು ಆಗುತ್ತೆ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.